ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಜುಲೈ 12ರಂದು ಕಲಬುರಗಿಯಲ್ಲಿ ಬಂಜಾರ ಸಮಾಜದ ಗೋರು ಗುಣವಂತ ವಿದ್ಯಾರ್ಥಿಗಳಿಗೆ ಸತ್ಕಾರ ಸಮಾರಂಭ. ಮಳೆ, ರೈತರ ಒಳಿತು ಹಾಗೂ ವೀರ ಯೋಧರ ಕ್ಷೇಮಕ್ಕಾಗಿ ರುದ್ರಾಭಿಷೇಕ. ಯುವ ಆಡಳಿತ ಮಂಡಳಿಗೆ ಜವಾಬ್ದಾರಿ ಹಸ್ತಾಂತರ. ಆರ್ಎಸ್ಎಸ್ ಸಂಘಟನೆ ನೋಂದಣಿ ಮಾಡಿ, ಇಲ್ಲವಾದರೆ ನಿಷೇಧಿಸಿ ದಲಿತ ಸಂಘರ್ಷ ಸಮಿತಿಯಿಂದ ಕಲಬುರಗಿಯಲ್ಲಿ ಧರಣಿ ಸತ್ಯಾಗ್ರಹ. ಮಳೆ ಕೊರತೆಯ ನಡುವೆ ನಿರಸ ಕಾರ ಹುಣ್ಣಿಮೆ ಆಚರಣೆ. ಜಂಬಗಾಬಿ ಗ್ರಾಮದಲ್ಲಿ ಎತ್ತುಗಳ ಪೂಜೆ, ಭಾರ ಎತ್ತುವ ಸ್ಪರ್ಧೆ ಸಂಭ್ರಮ. ಈಗ ವಾರ್ತೆಗಳ ವಿವರ. ಗೋರಸಿಗವಾಡಿ ಕರ್ನಾಟಕ ಕಟಮಾಳೋ ಚಾರಿಟೇಬಲ್ ಟ್ರಸ್ಟ್ ಹಾಗೂ ರಾಯಸಿನಾ ಫೌಂಡೇಶನ್ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ ಬಂಜಾರ ಸಮಾಜದ ಗೋರು ಗುಣವಂತ ವಿದ್ಯಾರ್ಥಿ ಸತ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬಂಜಾರ ಮುಖಂಡರು ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜುಲೈ 12ರಂದು ಕಲಬುರಗಿ ನಗರದ ಬಂಜಾರ ಭವನದಲ್ಲಿ 2025-26ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ, ಪದವಿ, ಸ್ನಾತಕೋತ್ತರ ಪದವಿ ಪರೀಕ್ಷೆಗಳಲ್ಲಿ 75%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು ಹಾಗೂ ಪಿಎಚ್ಡಿ, ನೆಟ್, ಕೆಸೆಟ್, ನೀಟ್ ಮತ್ತು ಜೆಇಇ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ಬಂಜಾರ ಸಮಾಜದ ವಿದ್ಯಾರ್ಥಿನಿಯರನ್ನು ಸತ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಸುಮಾರು 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಅವರ ಪಾಲಕರು ಭಾಗವಹಿಸುವ ನಿರೀಕ್ಷೆ ಇದ್ದು, ಅರ್ಹ ವಿದ್ಯಾರ್ಥಿಗಳ ನೋಂದಣಿ ಈಗಾಗಲೇ ಆರಂಭವಾಗಿದೆ. ಆಸಕ್ತ ವಿದ್ಯಾರ್ಥಿಗಳು ಅಗತ್ಯ ದಾಖಲೆಗಳೊಂದಿಗೆ ಜುಲೈ 7, 2026ರೊಳಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳುವಂತೆ ಸಂಘಟಕರು ಮನವಿ ಮಾಡಿದ್ದಾರೆ. ಬಂಜಾರ ಸಮಾಜದ ಎಲ್ಲ ಮುಖಂಡರು, ಹಿರಿಯರು, ಪಾಲಕರು ಹಾಗೂ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಆಯೋಜಕರು ಮನವಿ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಗೋಪಿಚಂದ್ ಬಾಹೋತ್, ಶ್ರೀ ವಿನೋದ್ ರಾಠೋಡ್, ಶ್ರೀ ರಾಮ್ಜಿ ರಾಠೋಡ್, ಪ್ರೇಮ್ ಸಿಂಗ್ ಚೌಹಾಣ್, ಅಣ್ಣಪ್ಪ ಜಾಧವ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜುಲೈ 12ನೇ ತಾರೀಕು ಬಂಜಾರ ಭವನದಲ್ಲಿ ಗೋರ್ಸಿಕ್ವಾಡಿ ಕಟ್ಮಾಳೋ ಕರ್ನಾಟಕ ಚಾರಿಟೇಬಲ್ ಟ್ರಸ್ಟ್ ಮತ್ತು ರಾಯಸಿನಾ ಫೌಂಡೇಶನ್ ಇದರ ಸಹಯೋಗದಲ್ಲಿ ಗೋರು ಗುಣವಂತ ವಿದ್ಯಾರ್ಥಿ ಸತ್ಕಾರ ಮಳಾವ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು 150ಕ್ಕಿಂತ ಜಾಸ್ತಿ ವಿದ್ಯಾರ್ಥಿನಿಯರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಮತ್ತು ಆ ಕಾರ್ಯಕ್ರಮದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಮತ್ತು ಅವರ ಜೊತೆಗೆ ಅವರ ತಾಯಿ ತಂದೆಯವರಿಗೆ ಕೂಡ ನಾವು ಸನ್ಮಾನ ಕಾರ್ಯಕ್ರಮ ಮಾಡ್ತೀವಿ. ಇದು ಪ್ರತಿ ವರ್ಷ ನಡೆಯುತ್ತದೆ. ಕಳೆದ 4-5 ವರ್ಷದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಒಳ್ಳೆಯ ರೆಸ್ಪಾನ್ಸು ಬರ್ತಾಯಿದೆ. SLC, PUC, ಡಿಗ್ರಿ, ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್, ನೆಟ್, ಸೆಟ್, ನೀಟ್, JEE ಇದರಲ್ಲಿ ಒಳ್ಳೆಯ ರ್ಯಾಂಕ್ ಬಂದವರಿಗೆ ಕೂಡ ನಾವು ಸನ್ಮಾನ ಮಾಡ್ತೀವಿ ಮತ್ತು 75%ಕ್ಕಿಂತ ಜಾಸ್ತಿ ಯಾರು ಪರ್ಸೆಂಟೇಜ್ ತೊಗೊಂಡಿದ್ದಾರೆ ಆ ವಿದ್ಯಾರ್ಥಿನಿಯರಿಗೆ ಮಾತ್ರ ನಾವು ಸನ್ಮಾನ ಕಾರ್ಯಕ್ರಮ ಮಾಡ್ತೀವಿ. ಯಾಕಂದರೆ ಈಗ ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಮಾಡೋದು ಭಾಳ ಉದ್ದೇಶ ಅದ. ಯಾಕಂದರೆ ಇವತ್ತಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯ ಬಗ್ಗೆ ಅವರಿಗೆ ಗೊತ್ತಿರಲ್ಲ. ಆಫ್ಟರ್ PUC ಏನು ಮಾಡಬೇಕು, ಆಫ್ಟರ್ ಡಿಗ್ರಿ, ಆಫ್ಟರ್ ಪೋಸ್ಟ್ ಗ್ರ್ಯಾಜುಯೇಟ್ ಏನು ಮಾಡ್ಬೇಕು ಅನ್ನೋದು ಭಾಳಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಾಗಲ್ಲ.
ಅದಕ್ಕಾಗಿ ಮೋಟಿವೇಶ್ನಲ್ ಸ್ಪೀಚ್ ಕೊಡೋದು, ಕರಿಯರ್ ಗೈಡೆನ್ಸ್ ಮೇಲೆ ಮಾತಾಡೋದು ಅವೆಲ್ಲ ಚೆನ್ನಾಗಿ ಎಲ್ಲ ಒಳ್ಳೆ ಗೆಸ್ಟ್ ಸ್ಪೀಕರ್ನು ಮಾಡ್ತಿದ್ದಾರೆ. ಅದಕ್ಕಾಗಿ ನಮ್ಮ ಸಮಾಜ ಬಾಂಧವರಿಗೆ ಹೇಳುವುದೇನೆಂದರೆ, ಈ ಕಾರ್ಯಕ್ರಮದಲ್ಲಿ ನಮ್ಮ ಬಂಜಾರ ಸಮಾಜ ಎಲ್ಲ ನಾಯಕ್, ಕಾರ್ಬಾರಿ, ಡಾವ್ಸಾನ್, ನೌಕರದಾರ್ ಬಾಂಧವರು, ಎಲ್ಲ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡು ಯಶಸ್ವಿ ಮಾಡಬೇಕಾಗಿ ಈ ಪತ್ರಿಕಾಗೋಷ್ಠಿ ಮೂಲಕ ನಾನು ಕೋರುತ್ತೇನೆ. ನಮ್ಮ ಸಂಘಟನಾ ಗೋರ್ಸಿಕವಾಡಿ ಗೋರ್ಸೇನಾ ಕಡೆಯಿಂದ ಡಾಕ್ಟರ್ ಬಾಳಾಸಾಹೇಬ್ ರಾಠೋಡ್ ರಾಷ್ಟ್ರೀಯ ಗೋರ್ಸೇನಾ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷರು ಅವರು ಬರ್ತಾಯಿದ್ದಾರೆ. ಆಮೇಲೆ ಸೂಪರ್ಟೆಂಟ್ ಇಂಜಿನಿಯರ್ ರಮೇಶ್ ಪವಾರ್ ಬಾಗಲಕೋಟ್ ಅವರು ಕೂಡ ಬರ್ತಾ ಇದ್ದಾರೆ. ನಗರದ ಮಕ್ತಂಪುರದಲ್ಲಿರುವ ಶ್ರೀ ರಾಚೋಟಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಕಲಬುರಗಿ ಜಿಲ್ಲಾ ವೀರಶೈವ ಜಂಗಮ ಅರ್ಚಕರ ಪುರೋಹಿತರ ಸಂಘದ ವತಿಯಿಂದ ಉತ್ತಮ ಮಳೆಯಾಗಲಿ, ರೈತರು ಸಮೃದ್ಧರಾಗಿರಲಿ ಹಾಗೂ ದೇಶದ ಗಡಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ವೀರ ಯೋಧರ ಕ್ಷೇಮಕ್ಕಾಗಿ ವಿಶೇಷ ರುದ್ರಾಭಿಷೇಕ ಹಾಗೂ ಪೂಜಾ ಕಾರ್ಯಕ್ರಮವನ್ನು ಭಕ್ತಿಭಾವದಿಂದ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯು ಹಲವು ವರ್ಷಗಳಿಂದ ಹಿರಿಯರ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಇದೀಗ ದೇವಸ್ಥಾನದ ಅಭಿವೃದ್ಧಿ ಮತ್ತು ಧಾರ್ಮಿಕ ಚಟುವಟಿಕೆಗಳನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಆಡಳಿತದ ಜವಾಬ್ದಾರಿಯನ್ನು ಯುವಕರಿಗೆ ಹಸ್ತಾಂತರಿಸಲಾಯಿತು. ಹೊಸದಾಗಿ ಜವಾಬ್ದಾರಿ ವಹಿಸಿಕೊಂಡ ಯುವಕರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಸ್ವಾಮಿಗಳಾಗಿರ್ಬೋದು, ನಮ್ಮ ಶ್ರೀ ವೀರಭದ್ರೇಶ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಮಹಾರಾಜ ಕಿ ಜೈ, ಶರಣ ಬಸವೇಶ್ವರ ಮಹಾರಾಜ ಕಿ ಜೈ, ವೀರ ಗಂಗಾಧರೇಶ್ವರ ಮಹಾರಾಜ ಕಿ ಜೈ. ಇನ್ನೊಂದು ಹೂವಿನ ಫೋಟೋ ಅವ್ರ ಕೈ ಕೊಟ್ಟು ಸನ್ಮಾನವನ್ನ ಇರ್ತಕ್ಕಂತ ಎಲ್ಲಾ ಆಯಾ ನೇಮಿಸಿಕೊಂಡು ಅವರಿಗೆ ಆಗಿರ್ತಕ್ಕಂತ ಒಂದು ಸಂಘವನ್ನು ಕಲಬುರಗಿ ಜಿಲ್ಲಾ ಪುರೋಹಿತರ ಸಂಘದಿಂದ ಯಾವಪ್ಪ ಅಂತ ಈಗ ಬರಗಾಲ ಬರ್ತಾ ಇದೆ. ಆಗ ಬರಗಾಲ ಸಲುವಾಗಿ ಈಗೇನಂತ ಮಳೆ ಇಲ್ಲ, ಬೆಳೆ ಇಲ್ಲ. ಆ ಮಳೆ ಸಲುವಾಗಿ ನಾವು ಅರ್ಚಕರೆಲ್ಲ ಕೂಡಿ ಶ್ರೀ ಮಕ್ತಂಪುರದಲ್ಲಿದ್ದಂಥ ವೀರಭದ್ರೇಶ್ವರ ಮಂದಿರದಲ್ಲಿ ಜನರ ಒಂದು ಕಲ್ಯಾಣಕ್ಕಾಗಿ ಲೋಕಕ್ಕೆ ಹಿತಾರ್ಥವಾಗಿ ಒಂದು 11 ಮಂದಿ ಕೂಡಿ ರುದ್ರಾಭಿಷೇಕ ಮಾಡಿದ್ದೀವಿ. ಜನರಿಗೆ ಮಳೆ ಬೆಳೆ ಬರಲಿ ಅಥವಾ ಮಳೆ ಸರಿಯಾಗಿ ಬರಲಿ. ಇವತ್ತಿನ ದಿವಸ ಮಳೆಗಾಲ ಇಲ್ಲದೆ ಬಿತ್ತಣಿಕೆ ಇಲ್ಲದೆ ಎಲ್ಲ ರೈತರೆಲ್ಲ ಹೋರಾಡ್ತಾ ಇದ್ದಾರೆ. ಆದ ಕಾರಣ ಆ ಭಕ್ತರ ಸಲುವಾಗಿ ಮಳೆ ಬರಲಿ ಮತ್ತು ಎಲ್ಲ ಈ ಒಕ್ಕಲ್ತನ ಸರಿಯಾಗಿ ಆಗಲಿ ಮತ್ತು ಒಂದು ತಿಳ್ಕೊಂಡು ಈ ಒಂದು ಲೋಕಹಿತಾರ್ಥವಾಗಿ ನಾವೆಲ್ಲ ಇಲ್ಲಿ ಪೂಜೆ ಮಾಡಿದ್ದೀವಿ. ಇದರ ಫಲವಾಗಿ ಆ ದೇವರು ನಮಗೆ ಆ ಮಳೆಯನ್ನು ಕರುಣಿಸಲಿ ಅಂತ ತಿಳ್ಕೊಂಡು ಅವರಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಗಂಗಾಧರ್ ಸ್ವಾಮಿ ಅಗಿಮಠ್, ನಿಜಲಿಂಗಮೂರ್ತಿ ಅಗಿಮಠ್, ಭದ್ರಯ್ಯ ಸ್ವಾಮಿ ಸಾಲಿಮಠ್, ಶ್ರೀಶೈಲ್ ಸ್ವಾಮಿ ರಾಜ್ಪುರ್, ಕರ್ಣಯ್ಯ ಸ್ವಾಮಿ ಸ್ಥಾವರ್ ಮಠ್, ಮಂಜುನಾಥ್ ಶಾಸ್ತ್ರಿ ಕಡ್ಲಪ್ಪ ಮಠ್, ಮೃತ್ಯುಂಜಯ್ ಹಿರೇಮಠ್, ವಿಜಯ್ ಕುಮಾರ್ ಕುಡಳ್ಳಿ, ನಾಗಯ್ಯ ಹಿರೇಮಠ್, ಮದ್ರಿ ಸತೀಶ್ ಸ್ವಾಮಿ, ವೀರಸ್ವಾಮಿ ಮಲ್ಕುಡ್ ಸೇರಿದಂತೆ ಜಿಲ್ಲಾ ವೀರಶೈವ ಜಂಗಮ ಅರ್ಚಕರು, ಪುರೋಹಿತರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ಶ್ರೀ ರಾಚೋಟಿ ವೀರಭದ್ರೇಶ್ವರ ದೇವಸ್ಥಾನ ಮಕ್ತಂಪುರದಲ್ಲಿ ಮಳೆಗಾಗಿನಪ್ಪ ಅಂತ ಕೇಳಿದ್ರೆ ಸಾಕಷ್ಟು ರೈತರು ಕಂಗಾಲಾಗಿದ್ದಾರೆ. ಆ ರೈತರ ಒಂದು ಆಕ್ರಂದವನ್ನು ದೂರ ಮಾಡಲಿಕ್ಕಾಗಿ ನಮ್ಮ ಧರ್ಮದ ಸಿದ್ಧಾಂತದಂತೆ ಜಂಗಮ ಜಗದೋದ್ಧಾರಕ ಎನ್ನುವಂತ ವಾಣಿಯಂತೆ ಎಲ್ಲಾ ನಮ್ಮ ಕಲಬುರಗಿಯ ಎಲ್ಲಾ ಜಂಗಮರು ಸೇರಿಕೊಂಡು ಮಕ್ತಂಪುರದ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಪೂಜೆ ಮಾಡೋದ್ರ ಮುಖಾಂತರವಾಗಿ ಇಡೀ ಭಕ್ತ ಸಂಕುಲಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಸಾರ್ತಾ ಇದ್ದೀವಿ. ಏನಪ್ಪಾ ಅಂತ ಕೇಳಿದ್ರೆ ತಾವೆಲ್ಲಾ ಭಕ್ತಾದಿಗಳು, ನಮ್ಮ ರೈತರು, ಈ ನಾಡಿಗೆ ಬೆಳೆಯನ್ನ ಕೊಡ್ತಕ್ಕಂಥ ರೈತರು, ಅನ್ನದಾತ ಅಂತಕ್ಕಂಥ ಒಬ್ಬ ರೈತ ಅವನ್ ಸುಖಿ ಇದ್ರೆ ಜಗತ್ತು ಸುಖಿಯಾಗಿರ್ತಕ್ಕಂಥ ಒಂದು ವಾಣಿಯಂತೆ ನಾವೆಲ್ಲಾ ಜಂಗಮರು ಸೇರಿಕೊಂಡು ಪುರೋಹಿತರು ಸೇರಿಕೊಂಡಪ್ಪ ಅಂತ ಕೇಳಿದ್ರೆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಒಂದು ರುದ್ರಾಭಿಷೇಕ ಪೂಜೆಯನ್ನು ಮಾಡೋದ್ರ ಮುಖಾಂತರವಾಗಿ ವೀರಭದ್ರ ದೇವಸ್ಥಾನಕ್ಕೆ ನಮ್ಮ ಭಕ್ತಿಯನ್ನ ಸಮರ್ಪಣೆ ಮಾಡಿದ್ದೇವೆ. ಹಾಗೆ ಒಂದು ಭಕ್ತಿಯನ್ನ ಸಮರ್ಪಣೆ ಮಾಡೋದ್ರ ಮುಖಾಂತರವಾಗಿ ನಮ್ಮೆಲ್ಲರ ಕೋರಿಕೆ ಸಂಕಲ್ಪ ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಎಲ್ಲಾ ಮಳೆಯಿಂದ ಬೆಳೆಯನ್ನ ಆಗ್ಲಿ ಅಂತಕ್ಕಂಥ ಒಂದು ಸಮೃದ್ಧಿಯ ಸಂಕಲ್ಪವನ್ನು ಹೊತ್ತಿಕೊಂಡು ಇವತ್ತು ನಮ್ಮೆಲ್ಲ ಪುರೋಹಿತರು ಈ ಒಂದು ದೇವಸ್ಥಾನದ ಪೂಜೆಯನ್ನ ಸಮರ್ಪಣೆ ಮಾಡಿದ್ದಾರೆ. ಅದರ ಜೊತೆಗೇನಪ್ಪಾ ಅಂತ ಕೇಳಿದ್ರೆ ನಮ್ಮ ಕಲಬುರಗಿಯ ಪುರೋಹಿತ ಸಂಘ ಅಂತಕ್ಕಂಥದ್ದು ಸುಮಾರು 20 ವರ್ಷಗಳ ಪರ್ಯಂತರವಾಗಿ ಇರ್ತಕ್ಕಂಥ ಒಂದು ಸಂಘ. ಆ ಒಂದು ಸಂಘವನ್ನಪ್ಪ ಅಂತ ಕೇಳಿದ್ರೆ ಪುನರಾವೃತ್ತಿಯನ್ನ ಮಾಡ್ತಕ್ಕಂಥದ್ದು ಒಂದು ಸಂಘದ ಹಿರಿಯ ಜೀವಿಗಳನ್ನಪ್ಪ ಅಂತ ಕೇಳಿದ್ರೆ ಅವರು ತಾವು ಸ್ವತಃ ಏನಪ್ಪಾ ಅಂತ ಕೇಳಿದ್ರೆ ನಾವು ಈ ಸಂಘದಿಂದನಪ್ಪ ಅಂತ ಕೇಳಿದ್ರೆ ನಿವೃತ್ತಿಯನ್ನು ಹೊಂದುತ್ತೀವಿ, ನಿಮಗೆ ಸಹಕಾರಿಯಾಗಿನಪ್ಪ ಅಂತ ಹಿಂದೆ ನಿಲ್ತೀವಿ. ಹೊಸನಪ್ಪ ಅಂತ ಯುವಕರು ಏನಪ್ಪಾ ಅಂತ ಕೇಳಿದ್ರೆ ನಾವು ಸಹಕಾರವನ್ನು
ಕೊಡ್ತೀವಿ ಅಂತಕ್ಕಂತ ಒಂದು ಉದ್ದೇಶ ಇಟ್ಟುಕೊಂಡಪ್ಪ ಅಂತ ಕೇಳಿದ್ರೆ ಈ ಸಂಘವನ್ನ ಮತ್ತೆ ಪುನರಾವರ್ತಿಯನ್ನ ಮಾಡೋದ್ರ ಮುಖಾಂತರವಾಗಿ ಏನಪ್ಪಾ ಅಂತ ಕೇಳಿದ್ರೆ ಈ ದೇವಸ್ಥಾನದಲ್ಲಿ ನಾವು ಈ ಸಂಘವನ್ನ ಮತ್ತೆ ಏನಪ್ಪಾ ಅಂತ ಕೇಳಿದ್ರೆ ಟ್ರಸ್ಟ್ ಅನ್ನ ಪುನರಾವರ್ತಿ ಮಾಡೋದ್ರ ಮುಖಾಂತರವಾಗಿ ಈ ಒಂದು ದೇವಸ್ಥಾನದ ಎಲ್ಲಾ ಪುರೋಹಿತರು ಸೇರಿಕೊಂಡಿದ್ದೇವೆ. ಪುರೋಹಿತರ ಸಂಕಲ್ಪ ಮುಂದಿನ ಹೆಜ್ಜೆ ಏನಪ್ಪಾ ಅಂತ ಕೇಳಿದ್ರೆ ಬಹುತೇಕ ಎಲ್ಲಾ ನಾಡಿನ ಜನಗಳಿಗೆ, ನಾಡಿನ ಭಕ್ತ ಸಂಕುಲಕ್ಕೆ ಉದ್ಧಾರ ಮಾಡ್ತಕ್ಕಂಥದ್ದೇ ನಮ್ಮೆಲ್ಲರ ಸಂಕಲ್ಪ ಆಗಿದೆ. ಆ ಸಂಕಲ್ಪದ ಪ್ರತೀಕವಾಗಿ ನಾವು ಪ್ರಥಮ ಹೆಜ್ಜೆಯಲ್ಲಿ ಮಾಡಿರ್ತಕ್ಕಂಥ ಏನಪ್ಪಾ ಅಂತ ಕೇಳಿದ್ರೆ ರಾಚೋಟಿಯ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಪೂಜೆನ ಮಾಡ್ತಕ್ಕಂಥದ್ದು. ಈ ಸಂಕಲ್ಪವನ್ನ ಹೆಜ್ಜೆಯನ್ನ ಹೀಗೆ ನಿರಂತರವಾಗಿ ಮುಂದುವರಿತದೆ. ಇಡೀ ನಮ್ಮ ಕಲಬುರಗಿ ನಾಡಿನ ಎಲ್ಲಾ ರೈತರಿಗೂ, ಎಲ್ಲಾ ಜನಗಳೇನಪ್ಪಾ ಅಂತ ಕೇಳಿದ್ರೆ ಹರ್ಷ ಉಲ್ಲಾಸವನ್ನ ಮಹಾದಾಸೋಹಿ ಶರಣ ಬಸವೇಶ್ವರ ವೀರಭದ್ರೇಶ್ವರ ಕೃಪಾಶ್ರಯದಿಂದ ಸಿರಿ ಸಂಪತ್ತು ಕರುಣೆ ಆಗತ್ತದೆ ಅಂತಕ್ಕಂಥ ಒಂದು ವಿಚಾರವನ್ನ ತಾನು ನಿಮ್ಮೊಂದಿಗೆ ವ್ಯಕ್ತಪಡಿಸ್ತಾ ಇದ್ದೇನೆ. ಎಲ್ರಿಗೂ ಶರಣಾರ್ಥಿ. ಶ್ರೀ ಗುರುಭ್ಯೋ ನಮಃ. ಇವತ್ತಿನ ದಿವಸ ಶ್ರೀ ರಾಚೋಟಿ ವೀರಭದ್ರೇಶ್ವರ ದೇವಸ್ಥಾನ ಮಕ್ತಂಪುರದಲ್ಲಿ ಗಂಗಾಧರ ಅಜ್ಜವರು ಮತ್ತು ನಮ್ಮ ಭದ್ರಯ್ಯ ಅಜ್ಜವರ ಸಾನ್ನಿಧ್ಯದಲ್ಲಿ ರೈತರ ಒಳಿತಿಗಾಗಿ ಮತ್ತು ಯೋಧರ ಒಳಿತಿಗಾಗಿ, ರಾಜ್ಯದ ರಾಜಕೀಯ ಒಳಿತಿಗಾಗಿ, ಮಳೆ ಬೆಳೆ ಅನಾಹುತಗಳನ್ನೆಲ್ಲ ನಿಯಂತ್ರಣದಲ್ಲಿರೋ ಸಲುವಾಗಿ ನಮ್ಮ ಪುರೋಹಿತರ ಸಂಘದಿಂದ, ಕಲಬುರಗಿ ಜಿಲ್ಲಾ ವೀರಶೈವ ಅರ್ಚಕರ ಪುರೋಹಿತರ ಸಂಘದ ವತಿಯಿಂದ ರುದ್ರಾಭಿಷೇಕ ಮಾಡಿ ರಾಚೋಟಿ ವೀರಭದ್ರೇಶ್ವರ ದೇವರಲ್ಲಿ ಪ್ರಾರ್ಥನೆ ಮಾಡಲಾಯಿತು. ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸೋಮವಾರ ಕಲಬುರಗಿ ನಗರದ ಜಗತ್ ವೃತ್ತದ ಬಳಿ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟು ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಧರಣಿ ವೇಳೆ ಮಾತನಾಡಿದ ಹೋರಾಟಗಾರರು, ಆರ್ಎಸ್ಎಸ್ ಸಂಘಟನೆಯನ್ನು ಕಡ್ಡಾಯವಾಗಿ ನೋಂದಣಿ ಮಾಡಿಸಬೇಕು, ನೋಂದಣಿ ಮಾಡಿಸದಿದ್ದಲ್ಲಿ ಸಂಘಟನೆಯನ್ನು ನಿಷೇಧಿಸಬೇಕು ಎಂದು ಸರ್ಕಾರವನ್ನು ಆಗ್ರಹಿಸಿದರು. ಸಂಘ ನೋಂದಣಿ ಮಾಡಿಸಿ, ಇಲ್ಲವಾದರೆ ನಿಷೇಧ ಮಾಡಿ ಎಂಬ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದರು. ಹೋರಾಟಗಾರರು ಜಗತ್ತಿನ ಅತ್ಯಂತ ಅಪಾಯಕಾರಿ ವೈರಸ್ ಆರ್ಎಸ್ಎಸ್ ಎಂದು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆರ್ಎಸ್ಎಸ್ ಕುರಿತ ನಿಲುವಿಗೆ ತಮ್ಮ ಬೆಂಬಲವಿದೆ ಎಂದು ತಿಳಿಸಿದರು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಮುಖಂಡರು ಹಾಗೂ ಕಾರ್ಯಕರ್ತರು ಸಂಘಟನೆಗಳ ಕಾರ್ಯಚಟುವಟಿಕೆಗಳು ಕಾನೂನಿನ ವ್ಯಾಪ್ತಿಯಲ್ಲಿಯೇ ನಡೆಯಬೇಕು ಎಂದು ಒತ್ತಾಯಿಸಿ ಸರ್ಕಾರ ಕೂಡಲೇ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಕರ್ನಾಟಕದಲ್ಲಿ ಸುಮಾರು 1 ತಿಂಗಳಿಂದ ಈ ರಾಜ್ಯದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು RSS ಅನ್ನ ಬ್ಯಾನ್ ಮಾಡಬೇಕು, RSS ಒಂದ್ ವೇಳೆ ಬ್ಯಾನ್ ಆಗ್ಲಿಲ್ಲ ಅಂತಂದ್ರೆ ನೀವು ಸಾಂಸ್ಕೃತಿಕ ಸಂಘಟನೆ ಅಂತ ಹೇಳಿ ನಡೆಸಬೇಕಾಗಿತ್ತು, ಅಂದ್ರೆ ನೀವು ಕಾನೂನಿನ ಪ್ರಕಾರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ 1 ತಿಂಗಳ ಏನು ವಿವಾದ ನಡೆದ ಅದನ್ನ ಕುರಿತು ನಾವು ಇಂದು ಪ್ರಿಯಾಂಕ್ ಖರ್ಗೆ ಅವರನ್ನ ಅವರ ಹೇಳಿಕೆಯನ್ನ ಬೆಂಬಲಿಸಿ ಮತ್ತು ಏನು RSS ಅನ್ನ ಸುಮಾರು 125 ವರ್ಷಗಳಿಂದ ನಾವು ನಡೆಸ್ಕೊಂಡು ಬಂದಿದ್ದೀವಿ, ಅದು ಸಾಂಸ್ಕೃತಿಕ ಸಂಘಟನೆ ಅಂತಕ್ಕಂಥ ಅವರ ಹೇಳಿಕೆಯನ್ನ ವಿರೋಧಿಸಿ, ನೀವು ಒಂದು ವೇಳೆ ಸಾಂಸ್ಕೃತಿಕ ಸಂಘಟನೆ ಆಗಿತ್ತು ಅಂತಂದ್ರೆ ನಾವು ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿ ಸಾಂಸ್ಕೃತಿಕ ಸಂಘಟನೆಯಾಗಿ ಹುಟ್ಟಾಕಿ ನಾವು 1976ರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿವಿ. ನಿಮ್ಮದು ಯಾವ ರೀತಿ ಸಾಂಸ್ಕೃತಿಕ ಸಂಘಟನೆ ಅಂತಕ್ಕಂಥದ್ದು ನಮ್ಮ ದಲಿತ ಸಂಘರ್ಷ ಸಮಿತಿಯ ಪ್ರಶ್ನೆ ಆಗಿರ್ತದೆ. ಇವತ್ತು ಅದೇ ರೀತಿ ಪ್ರಶ್ನೆ ಇವತ್ತು ಈ ನಾಡಿನ ಗೃಹ ಮಂತ್ರಿ ಆಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಸುಮಾರು ಪ್ರಶ್ನೆಗಳನ್ನ ಈ ನಾಡಿನ RSS ನ ಪ್ರಮುಖರಾಗಿರ್ತಕ್ಕಂಥ ಮೋಹನ್ ಭಾಗವತರನ್ನ ಕೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಸಮಂಜಸವಾದ ಉತ್ತರವನ್ನ ಕೊಡ್ಬೇಕಾಗಿತ್ತು. ಇಲ್ಲ ರಿಜಿಸ್ಟ್ರೇಷನ್ ಮಾಡ್ಕೋತೀವಿ ಅಂತಕ್ಕಂಥದ್ದು ಹೇಳ್ಬೇಕಾಗಿತ್ತು. ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಇಲ್ಲ ಹಿಂದೂ ಧರ್ಮ ರಿಜಿಸ್ಟ್ರೇಷನ್ ಆಗಿದೇನೋ ಅಂತಕ್ಕಂಥ ಪ್ರಶ್ನೆ ಕೇಳಿದ್ರು. ಇದು ಸಮಂಜಸವಾದ ಉತ್ತರ ಅಲ್ಲ. ಅದು ಅವರು ಒಬ್ಬ ಇಡೀ ದೇಶದ ಸಾಂಸ್ಕೃತಿಕ ನಾಯಕ, ಸಾಂಸ್ಕೃತಿಕ ಸಂಘಟನೆಯ ಪ್ರಮುಖರು ಅಂತಕ್ಕಂಥ ಮಾತಾಡ್ತಕ್ಕಂಥ ಒಂದು ಮಾತಲ್ಲ ಅಂತಕ್ಕಂಥದನ್ನ ನಾವು ಖಂಡಿತವಾಗಿ ವಿರೋಧಿಸ್ತೀವಿ. ಇವತ್ತು ಕ್ರಿಶ್ಚಿಯನ್ ಧರ್ಮ ಆಗಿರ್ಬೋದು, ಬೌದ್ಧ ಧರ್ಮ ಆಗಿರ್ಬೋದು, ಅನೇಕ ಧರ್ಮಗಳು ಸಾವಿರಾರು ವರ್ಷಗಳಿಂದ ಹುಟ್ಟಿರ್ತಕ್ಕಂಥ ಧರ್ಮಗಳು ಅದು ರಿಜಿಸ್ಟ್ರೇಷನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು ಮೋಹನ್ ಭಾಗವತ್ ಅವರಿಗೆ ಗೊತ್ತಾಗ್ಲಿಲ್ಲೇನು?
ಇಂಥ ಸಾಮಾನ್ಯ ಜ್ಞಾನ ಕೂಡ ಅವ್ರಿಗೆ ಇಲ್ಲೇನೋ ಅಂತಕ್ಕಂಥದ್ದು ಇಡೀ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆ ಪ್ರಶ್ನೆ ಮಾಡ್ತಕ್ಕಂಥದ್ದಿದೆ. ಆ ಕಾರಣಕ್ಕಾಗಿ ಇವತ್ತು ಕರ್ನಾಟಕದಲ್ಲಿ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರನ್ನು ಎತ್ತಿರ್ತಕ್ಕಂಥ ಪ್ರಶ್ನೆ ಅದು ಅವರ ವೈಯಕ್ತಿಕವಾದ ಪ್ರಶ್ನೆ ಅಲ್ಲ, ಇಡೀ ದೇಶದ ಜನರ ಅದು ಪ್ರಶ್ನೆ ಆಗ್ಯದ. ಯಾಕಂದ್ರೆ 10ಕ್ಕಿಂತ ಮೇಲೆ ಜನ ಎಲ್ಲಾದ್ರೂ ಸೇರ್ತಾರಂದ್ರ ಅದಕ್ಕೆ ಒಂದು ನೋಂದಣಿ ಇರ್ಬೇಕಾಗ್ತದ. ಈಗಾಗಲೇ ಹೊಸ ಕಾನೂನಿನ ಪ್ರಕಾರ ಅದಕ್ಕೆ ಪರ್ಮಿಷನ್ ತಗೋಬೇಕಾಗ್ತದ. ಇದು ಯಾವುದೂ ಇಲ್ಲಾರ್ದೆ ನಾವು ಸಾಂಸ್ಕೃತಿಕ ಸಂಘಟನೆ ಒಪ್ತೀವಿ, ನಾವು ನಿಮ್ಮ ಸಾಂಸ್ಕೃತಿಕ ಸಂಘಟನೆ ಅದು ಯಾವ ರೀತಿ ಸಾಂಸ್ಕೃತಿಕ ಸಂಘಟನೆ ಅಂತಕ್ಕಂಥದ್ದು ನೀವು ಪ್ರಚಾರ ಮಾಡಬೇಕಲ್ಲ. ನೀವು ಒಂದು ಬಡಿಗೆಯನ್ನ ಹಿಡ್ಕೊಂಡು, ನೀವು ಲಾಠಿಯನ್ನ ಹಿಡ್ಕೊಂಡು ಪ್ರತಿ ಊರಲ್ಲಿ ಭಯೋತ್ಪಾದಕ ರೀತಿಯಲ್ಲಿ ಮಾಡ್ತಕ್ಕಂಥ ಕಾರಣವನ್ನ ಇಟ್ಕೊಂಡು ನೀವು ಸಂಘಟನೆಯನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಒಂದು ವೇಳೆ ಸಂಘಟನೆ ರಿಜಿಸ್ಟ್ರೇಷನ್ ಆಗ್ಲಿಲ್ಲ ಅಂತಂದ್ರೆ ಆ ಸಂಘಟನೆ ಕರ್ನಾಟಕದಲ್ಲಿ ಆದ್ರೂ ಕೂಡ ಇವತ್ತು ನಾವು ಭಾರತದ ರಾಷ್ಟ್ರಪತಿಯವರಿಗೆ ಮನವಿ ಪತ್ರವನ್ನ ಕೊಡ್ತಾ ಇದ್ದೀವಿ. ಭಾರತ ರಾಷ್ಟ್ರಪತಿಯವರು ಆ ಸಂಘಟನೆಯನ್ನ ಬ್ಯಾನ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮುಖಾಂತರ ನಾವು ಇವತ್ತು ಎರಡೂ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ಮನವಿಯನ್ನ ಮಾಡ್ಕೊತಾ ಇದ್ದೀವಿ. ಧರಣಿಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ರೈತರ ಹಬ್ಬ ಎಂದೇ ಪ್ರಸಿದ್ಧಿ ಪಡೆದಿರುವ ಕಾರ್ ಹುಣ್ಣಿಮೆ ಹಬ್ಬವನ್ನು ಕಲಬುರಗಿ ಜಿಲ್ಲೆಯಾದ್ಯಂತ ರೈತರು ಸಾಂಪ್ರದಾಯಿಕವಾಗಿ ಆಚರಿಸಿದರು. ಆದರೆ ಈ ಬಾರಿ ಸಮರ್ಪಕ ಮಳೆಯಾಗದ ಹಿನ್ನೆಲೆ ರೈತರಲ್ಲಿ ಉತ್ಸಾಹ ಕಡಿಮೆಯಾಗಿದ್ದು ಹಬ್ಬಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಕಲಬುರಗಿ ತಾಲೂಕಿನ ಜಂಬಗಾಬಿ ಗ್ರಾಮದಲ್ಲಿ ರೈತರು ಬೆಳಗ್ಗೆಯಿಂದಲೇ ತಮ್ಮ ಎತ್ತುಗಳಿಗೆ ಸ್ನಾನ ಮಾಡಿಸಿ, ಬಣ್ಣ ಬಳಿದು, ಶೃಂಗಾರದ ಆಭರಣಗಳನ್ನು ತೊಡಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಎತ್ತುಗಳಿಗೆ ಸಿಹಿ ಆಹಾರ ಉಣಬಡಿಸಿ ರೈತರು ತಮ್ಮ ಕೃಷಿ ಜೀವನದ ಅವಿಭಾಜ್ಯ ಅಂಗವಾಗಿರುವ ಜಾನುವಾರುಗಳಿಗೆ ಕೃತಜ್ಞತೆ ಸಲ್ಲಿಸಿದರು. ಮಧ್ಯಾಹ್ನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಎತ್ತುಗಳನ್ನು ಓಡಿಸುವ ಮೂಲಕ ಕಾರ್ ಹುಣ್ಣಿಮೆ ಸಂಭ್ರಮವನ್ನು ಆಚರಿಸಲಾಯಿತು. ನಮ್ಮ ಗ್ರಾಮದ ಒಂದು ಸಾಂಪ್ರದಾಯಿಕ ವ್ಯವಸ್ಥೆ ಏನಪ್ಪಾ ಅಂದ್ರ, ಪ್ರತಿ ವರ್ಷ ನಾವು ನಮ್ಮ ಗ್ರಾಮದ ಆರಾಧ್ಯ ದೇವತೆಯಾದ ಮಹಾಲಕ್ಷ್ಮಿ ಮಂದಿರದಲ್ಲಿ ಗುಂಡು ಎತ್ತುವುದರ ಮೂಲಕ ನಿಸರ್ಗದಲ್ಲಿ ಆಗ್ತಕ್ಕಂತ ಒಂದು ಬದಲಾವಣೆಗಳು ಅಂದ್ರೆ ಮಳೆ ಬರ್ತಕ್ಕಂತ ವ್ಯವಸ್ಥೆಯನ್ನ ನಾವು ನೋಡ್ತೀವಿ. ಅದು ಭವಿಷ್ಯದ ರೂಪದಲ್ಲಿ. ಅದರಂತೆ ಇವತ್ತು ನಾವು ಮಾಡಿದಂತ ಒಂದು ಕಾರುಣ್ಣಿಮೆ ದಿನದ ಈ ಗುಂಡು ಎತ್ತುವ ಕಾರ್ಯಕ್ರಮದಲ್ಲಿ ಇವತ್ತು ಮಹಾಲಕ್ಷ್ಮಿ ಮಂದಿರದಲ್ಲಿ ಎಲ್ಲಾ ಗ್ರಾಮಸ್ಥರು ಸೇರಿ ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ 8 ಜನ ಯುವಕರು ಆ ಒಂದು 1.5 ಕ್ವಿಂಟಲ್ ಒಂದು ಕಲ್ಲಿನ ಗುಂಡನ್ನ ಎತ್ತುವುದರ ಮೂಲಕ ಮಳೆ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ತಕ್ಕಂತ ಒಂದು ಸಾಂಪ್ರದಾಯಿಕ ವ್ಯವಸ್ಥೆ. ಇದು ವೈಜ್ಞಾನಿಕವಾಗಿಯೂ 80% ಸತ್ಯವಾಗಿರುತ್ತದೆ. ಅದರಲ್ಲಿ ಮಳೆಯ ಪ್ರಮಾಣಗಳು ಹೆಂಗದಾವ ಅನ್ನತಕ್ಕಂಥದ್ದು ಆರಿದ್ರಿ ಮಳೆ ಸಾಧಾರಣವಾಗಿರ್ತದಂತ ಒಂದು ಭವಿಷ್ಯ ಅದ. ಅದರಲ್ಲಿ
ಅರ್ಧದಷ್ಟು ಮಳೆ ಬರ್ತದೆ ಅಂತಕ್ಕಂಥದ್ದು. ಆಮೇಲೆ ಪುನರಸ ಸಂಪೂರ್ಣವಾಗಿ ಇರ್ತದೆ. ಆಶ್ರಿಸಿ ಮತ್ತು ಸಂಪೂರ್ಣವಾಗ್ಯದ. ಮಗಿ ಅರ್ಧದಷ್ಟು ಮಳೆ ಬರ್ತಕ್ಕಂತ ಒಂದು ಭವಿಷ್ಯ ಇದೆ. ಹುಬ್ಬಿ ಅರ್ಧದಷ್ಟು ಇದೆ. ಉತ್ರಿ ಸಂಪೂರ್ಣವಾಗಿ ಮಳೆ ಅಂದ್ರ ನಮ್ಮ 2ನೇ ಬೆಳೆಯಲ್ಲಿ ಬರ್ತಕ್ಕಂತ ಉತ್ರಿ ಮಳೆ ಸಂಪೂರ್ಣವಾಗ್ಯದ ಅಂತ ಹೇಳ್ತದೆ. ಫಸ್ಟ್ ಮುಂದಿನ ಮಳೆ ಅರ್ಧದಷ್ಟಿದೆ. ಚಿತ್ತಿ ಅಂತಕ್ಕಂತ ಮಳೆ ಇದು ಸಂಪೂರ್ಣ. ಈ ಚಿತ್ತಿ ಮತ್ತು ಉತ್ರಿ ಮಳೆ ಬಂದ್ರ ನಮ್ಮ ಹಿಂಗಾರು ಮಳೆ ಬೆಳೆಗಳೇನವ ಬಹಳ ಸಂಪೂರ್ಣವಾಗಿ ಬೆಳೀತಕ್ಕಂತ ಒಂದು ಆಶಾಭಾವನೆ ಅದ. ಸಾತಿ ಕೂಡ ಸಂಪೂರ್ಣ ಮಳೆ ಇರ್ತದ. ಸೊ ಇದರಲ್ಲಿ ನಮ್ಮ ದನ ಕರುಗಳಿಗೆ ಬಸವಣ್ಣನಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಹೇಳತಕ್ಕಂತ ಒಂದು ಭವಿಷ್ಯ ಇವತ್ತು ನಮ್ಮ ಗ್ರಾಮದಲ್ಲಿ ಆ ಗುಂಡು ಎತ್ತುವುದರ ಮೂಲಕ ನಾವೆಲ್ಲರೂ ನೋಡ್ತಾ ಇದೀವಿ. ಇದೇ ವರ್ಷ ಅಲ್ಲಲ್ಲ, ಪ್ರತಿ ವರ್ಷ 100 ವರ್ಷಗಳ ಕಾಲ ನಮ್ಮ ಗ್ರಾಮದಲ್ಲಿ ನಡೆದುಕೊಂಡು ಬಂದಿರತಕ್ಕಂತ ಸಂಪ್ರದಾಯ ಇದು 80% ಸತ್ಯವಾಗ್ಯದ. ಸೊ ವೈಜ್ಞಾನಿಕವಾಗಿಯೂ ನೋಡುವಾಗ ಈ ವರ್ಷ ಪರಿಪೂರ್ಣವಾದ ಮಳೆಗಾಲ ಇಲ್ಲ ಅಂತಕ್ಕಂಥದ್ದು ಒಂದು ಮುನ್ಸೂಚನೆ ಇದೆ. ಅದರಂತೆ ಇವತ್ತು ನಮ್ಮ ಸಾಂಪ್ರದಾಯಿಕ ಗುಂಡು ಎತ್ತುವವರು ಕೂಡ ಅಷ್ಟೇ ಮಳೆಗಳನ್ನ ಹೇಳಿದಕ್ಕೆ ಬಹಳ ಒಂದು ಭವಿಷ್ಯ ಚೆನ್ನಾಗ್ಯದ. ಸೊ ಇದು ಇನ್ನೂ ನಮ್ಮ ಮಹಾಲಕ್ಷ್ಮಿ ನಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲ ಇರ್ತದ. ಮಹಾಲಕ್ಷ್ಮಿ ಒಳ್ಳೆ ಮಳೆ ಬೆಳೆಯನ್ನು ನಮ್ಮೂರಿಗೆ ಹಾರೈಸಿ ಅಂತ ಹೇಳಿ ಹಾರೈಸ್ತೀವಿ. ನಂತರ ಗ್ರಾಮದ ಸಂಪ್ರದಾಯದಂತೆ 120 ಕೆಜಿ ತೂಕದ ಗುಂಡು ಎತ್ತುವ ಕಾರ್ಯಕ್ರಮ ನಡೆಸಿ ಮಳೆಯ ಭವಿಷ್ಯದ ಕುರಿತು ಸಾಂಪ್ರದಾಯಿಕ ನಂಬಿಕೆಯಂತೆ ಅಭಿಪ್ರಾಯ ವ್ಯಕ್ತಪಡಿಸಲಾಯಿತು. ಇದೇ ಸಂದರ್ಭದಲ್ಲಿ ಗ್ರಾಮದ ಯುವಕರು ಭಾರ ಎತ್ತುವ ಮೂಲಕ ತಮ್ಮ ಶಕ್ತಿ ಪ್ರದರ್ಶನ ಮಾಡಿ ನೆರೆದಿದ್ದವರ ಮೆಚ್ಚುಗೆಗೆ ಪಾತ್ರರಾದರು. ಜಮಗವಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ನಮ್ಮ ಊರಿನಲ್ಲಿ ಬಹು ವಿಜೃಂಭಣೆಯಿಂದ ಕಾರು ಹುಣ್ಣಿಮೆಯನ್ನು ನಡೆಸಿಕೊಂಡು ನಮ್ಮ ಗ್ರಾಮದ ಎಲ್ಲ ರೈತಾಪಿ ವರ್ಗದವರು ಬಹು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಪಟ್ಟಿರುತ್ತಾರೆ. ಹಾಗೂ ಎಲ್ಲಾ ರೈತರಿಗೂ ಈ ಮಹಾಲಕ್ಷ್ಮಿ ಆವರಣದಲ್ಲಿ ನಿಂತು ಎಲ್ಲರಿಗೂ ಅಭಿನಂದನೆ ತಿಳಿಸುತ್ತ 2 ಮಾತುಗಳನ್ನು. ಮಳೆ ಕೊರತೆಯಿಂದ ರೈತರು ಸಂಕಷ್ಟದಲ್ಲಿದ್ದರೂ ಸಂಪ್ರದಾಯವನ್ನು ಉಳಿಸಿಕೊಂಡು ಕಾರ್ ಹುಣ್ಣಿಮೆ ಹಬ್ಬವನ್ನು ಆಚರಿಸಿರುವುದು ವಿಶೇಷವಾಗಿತ್ತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.